ಹಿರಿಯ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ಚಂಬಿ ಪುರಾಣಿಕ್ ಅವರಿದ್ದಾರೆ. ಲೆಟ್ಸ್ ಗೋ ಟೀಮ್. ಚಂಬಿ ಪುರಾಣಿಕ್ ಅವರೇ, ನಾವು ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ವರ್ಸಸ್ ಜಗನ್ ರೆಡ್ಡಿ ಅಥವಾ ತಮಿಳುನಾಡಿನಲ್ಲಿ ಡಿಎಂಕೆ ಎಐಎಡಿಎಂಕೆ ಕರುಣಾನಿಧಿ ವರ್ಸಸ್ ಜಯಲಲಿತಾ, ಏನು ಉದ್ದಕ್ಕೂ ಆ ದ್ವೇಷ ರಾಜಕಾರಣವನ್ನ, ಪ್ರತಿ ಆಕ್ಷನ್ ನಲ್ಲಿ ಆ ದ್ವೇಷ ರಾಜಕಾರಣವನ್ನ ನೋಡ್ಕೊಂಡ್ ಬಂದ್ವಲ್ಲ, ಇಲ್ಲೂ ಕೂಡ ಅದಕ್ಕೆ ನಾಂದಿ ಆಗುತ್ತಾ? ಲೆಕ್ಕಾಚುಕ್ತ ಮಾಡ್ತೀನಿ ಅಂತ ಸಿಟಿ ರವಿ ಒಂದ್ ಕಡೆ ಆಕ್ರೋಶದಿಂದ ಹೇಳಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಹಲವು ಒಕೇಶನ್ಸ್ ಅಲ್ಲಿ ಈ ತರದ ಆರೋಪ ಕೇಳ್ಬಂತು. ಬೆಳಗಾವಿ ರಾಜಕಾರಣ ನೋಡಿದ್ರೆ ಹಿಂಗಾಗಲ್ಲ ಅಂತ ಹೇಳಕ್ಕಾಗಲ್ಲ, ಅಲ್ಲಿ ಇಂಥದ್ದೇ ದ್ವೇಷದ ರಾಜಕಾರಣ ಸಾಕಷ್ಟು ದಶಕಗಳಿಂದಾನೇ ಇದೆ. ಏನ್ ಹೇಳ್ತೀರಾ ಸರ್? ಒಂದು ರೀತಿಯಲ್ಲಿ ಈ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಹೋಲಿಸಿದ್ರೆ ಕರ್ನಾಟಕ ಇಸ್ ಅ ಬೆಟರ್ ಪ್ಲೇಸ್. ಬಿಕಾಸ್ ನಮ್ಮಲ್ಲಿ ಇನ್ನೂ ಒಂದು ನಾಗರಿಕ ಸಂಸ್ಕೃತಿ ಮತ್ತು ಸನ್ನಡತೆ ಸಂಪ್ರದಾಯದ ಬಗ್ಗೆ ಇರ್ತಕ್ಕಂಥ ಗೌರವ ಎಲ್ಲ ಇದೆ. ಕೆಲವು ಇತ್ತೀಚೆಗೆ ನಾನು ಹೇಳಿದ್ನಲ್ಲ, ಈ ಡಿಕ್ಲೈನ್ ಆಫ್ ಲೆಜಿಸ್ಲೇಚರ್, ಶಾಸಕಾಂಗ ಸಭೆಯಲ್ಲಿ ಭಾಷೆಯ ಮೇಲೆ ಹಿಡಿತ ಮತ್ತೆ ಅವರ ನಡವಳಿಕೆಯಲ್ಲಿ ಇರ್ತಕ್ಕಂಥದ್ದು ಸೆಂಟ್ರಲ್ ಅಲ್ಲೂ ಕಾಣ್ತೀವಿ, ಇದ್ರ ರಾಜ್ಯದಲ್ಲೂ ಕಾಣ್ತಾ ಇದ್ದೇವೆ. ಆದ್ರಿಂದ ಇಲ್ಲಿ ವೈಯಕ್ತಿಕ ದ್ವೇಷಕ್ಕೋಸ್ಕರ ಈ ರೀತಿಯ ಪ್ರಸಂಗಗಳನ್ನ, ಅದರಲ್ಲೂ ವೈಯಕ್ತಿಕ ನಿಂದನೆಯ ಮಾಡಿರ್ತಕ್ಕಂಥ ಪ್ರಸಂಗಗಳನ್ನ ರಾಷ್ಟ್ರ ಹಿತದೃಷ್ಟಿಯಿಂದ ಮತ್ತೆ ನಮ್ಮ ಜನರ ಸಮಸ್ಯೆಗಳು, ಅವ್ರಿಗೆ ಬೇಕಾದಂತ ಅನುಕೂಲಗಳನ್ನ ಮಾಡ್ತಕ್ಕಂಥ ಶಾಸನ ಸಭೆಯಲ್ಲಿ ಇದನ್ನ ದೊಡ್ಡದಾಗಿ ಬೆಳೆಸ್ತಕ್ಕಂಥದ್ದು ಅಗತ್ಯ ಇಲ್ಲ. ಬಹುಶಃ ಒಂದು ವೇಳೆ ಆ ರೀತಿ ಏನಾದ್ರೂ ಪೊಲಿಟಿಕಲ್ ಹಿಡನ್ ಅಜೆಂಡಾ ಇದ್ರೆ ಅದು ಯಶಸ್ವಿ ಆಗುದಿಲ್ಲ. ಕಾರಣ ಏನು, ನಿಮ್ಮ ಮಾಧ್ಯಮದ ಮೂಲಕ, ಅನೇಕ ಮಾಧ್ಯಮಗಳ ಮೂಲಕ ನಾನು ಪ್ರತಿ ಸರಿ ಹೇಳ್ತಾ ಬಂದೇನೆ, ಕರ್ನಾಟಕದ ಜನತೆ ಇದ್ದಾರಲ್ಲ, ಅದೇ ಒಂದು ದೊಡ್ಡ ವಿಧಾನ ಮಂಡಲ ಇದ್ದ ಹಾಗೆ. ಆ ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಸಂಶಯಗಳು ಬಂದು ನಿಮಗೆ ಬಗ್ಗೆ ಇರ್ತಕ್ಕಂಥ ಗೌರವ ನಂಬಿಕೆಯನ್ನು ನೀವು ಕಳ್ಕೊಳ್ತಾ ಇದ್ದೀರೋ ಹಂತ ಹಂತವಾಗಿ, ಆದ್ದರಿಂದ ನೀವು ಎಚ್ಚರಗೊಂಡು ಎಷ್ಟು ದಸ್ ಫಾರ್ ನೋ ಲಿಮಿಟ್, ಒಂದು ಇಟಿವಿ ಲಿಟ್ಮಸ್ ಟೆಸ್ಟ್ ಅಂತಕ್ಕಂಥದ್ದನ್ನ ಇಟ್ಕೊಂಡು ನಿಮ್ಮ ನಡವಳಿಕೆಯನ್ನ ನೀವು ತಿದ್ಕೊಳ್ಬೇಕು. ಮತ್ತೆ ಈ ಕೇಸ್ಗಳನ್ನ ಕೋರ್ಟಿನಲ್ಲಿ ಬಗೆಹರಿಸುವ ಬದಲು ಸಭೆಯ ಒಳಗಡೆ ಸಭಾಪತಿಯ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಪುಸ್ತಕ ಇದೆ, ಟಿ.ಎನ್. ಕೋವರಂ ಶಕ್ತರ್ ಪುಸ್ತಕ, ಆ ಪುಸ್ತಕವನ್ನು ನೋಡಿದ್ರೆ ಸಾಕು, ನೀವು ಕೋರ್ಟ್ಗಿಂತ ಬೆಟರ್ ಜಡ್ಜ್ಮೆಂಟ್ ಅನ್ನು ಕೊಡ್ತಕ್ಕಂಥದ್ದಿದೆ. ಅದರಿಂದ ಈ ರೀತಿಯ ಒಂದು ಉಲ್ಬಣಗೊಳಿಸ್ತಕ್ಕಂಥದ್ದು, ರಾಜಕೀಯ ದೊಳ್ಳೂರಿ ಮತ್ತೆ ಪರಸ್ಪರ ಈಗೋ ಫ್ಯಾಕ್ಟರ್ ಅನ್ನ ಮಾಡ್ತಕ್ಕಂಥದ್ದು ಕರ್ನಾಟಕ ಸರಿ ಒಪ್ಪುದಿಲ್ಲ. ಮತ್ತೆ ಇವರು ಯಾರಾದ್ರೂ ಈ ತರ ಎಜೆಂಡಾ ಇಟ್ಕೊಂಡಿದ್ರೆ ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡು ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ. ಮೂರನೇದು, ಈ ಒಂದು ಸಂಪ್ರದಾಯದ ಒಂದು ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಮೊನ್ನೆ ಎಸ್.ಎಂ. ಕೃಷ್ಣ ಅವರು ತೀರ್ಕೊಂಡು ಅವ್ರು ಸ್ಪೀಕರ್ ಆಗಿದ್ದಾಗ ಎಷ್ಟು ಘನತೆಯಿಂದ ಅದನ್ನ ಕಾಪಾಡಿದ್ರು, ಸಭೆಯ ಗೌರವವನ್ನ. ಅವರು ಸದಾ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ರೀತಿಯ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದನ್ನು ನಮ್ಮ ಸ್ಪೀಕರ್ ಆದವರು ಒಂದು ರೀತಿಯಲ್ಲಿ ಅದನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಇನ್ನೂ ಹೆಚ್ಚಾಗಿ ನಿಂತ್ಕೊಳ್ಬೇಕಾಯ್ತು. ನನ್ನ ಪ್ರಕಾರ ಇದನ್ನ ಮತ್ತೆ ಈ ಕೋರ್ಟ್ ಕೇಸನ್ನ ಬಿಟ್ಟು ಸಭಾಪತಿಗಳ ಒಂದು ಏನು ಚೇಂಬರ್ ಇದೆ ಅಲ್ಲಿ ತೀರ್ಮಾನ ಆಗಿ ಕರ್ನಾಟಕದ ಜನತೆ ಮೆಚ್ಚುವ ರೀತಿಯಲ್ಲಿ ಪರಸ್ಪರ ಈ ಒಂದು ಆಪಾದನೆ ಮಾಡ್ತಕ್ಕಂಥ ವಿರೋಧ ಪಕ್ಷವಾಗ್ಲಿ ಅಥವಾ ಆಡಳಿತ ಪಕ್ಷವಾಗ್ಲಿ ಒಂದು ರೀತಿಯಲ್ಲಿ ಸಮಾನತೆಯಿಂದ ಸಂಧಾನದ ಮೂಲಕ ಇದನ್ನು ಬಗೆಹರಿಸಿಕೊಳ್ಬೇಕೆ ಹೊರತು ಕೋರ್ಟಿಗೆ ಹೋದ್ರೆ ಕೋರ್ಟ್ ಚೀಮಾರಿ ಹಾಕುತ್ತೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಲ್ಸೋ. ಆ ದೃಷ್ಟಿಯಿಂದ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕವನ್ನು ಹೋಲಿಸ್ಲಿಕ್ಕೆ ನಾನಂತೂ ತಯಾರಿಲ್ಲ. ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ ಇದೆ. ಬೆಳಗಾವಿಯ ರಾಜಕಾರಣ, ನಾವು ಬೆಳಗಾವಿನ ಎರಡನೇ ರಾಜಧಾನಿ ಅಂತ ಬಹಳ ದಶಕಗಳಿಂದ ಕರೀತಾ ಇದೀವಿ. ಎರಡನೇ ರಾಜಧಾನಿ ಅದು ಇವತ್ತಿಗೆ ರಾಜಕಾರಣದ ಪ್ರಾಬಲ್ಯದ ದೃಷ್ಟಿಯಿಂದ ನಿಜಕ್ಕೂ ಎರಡನೇ ರಾಜಧಾನಿಯೇ? ಯಾಕಂದ್ರೆ ಬೆಳಗಾವಿ ಮೇಲೆ ಕಂಟ್ರೋಲ್ ತಗೊಳ್ಳೋದಕ್ಕೆ ಎರಡೂ ಪಕ್ಷಗಳು ಕೂಡ ಮುಗಿ ಬೀಳ್ತವೆ ಮತ್ತು ಬೆಳಗಾವಿ ಇವತ್ತು ಬೆಂಗಳೂರನ್ನ ನಿಯಂತ್ರಿಸ್ತಾ ಇದೆ. ಇನ್ಫ್ಯಾಕ್ಟ್ ಬೆಳಗಾವಿ ಬೆಂಗಳೂರನ್ನ ನಿಯಂತ್ರಿಸ್ತಾ ಇರೋದ್ರಿಂದಾನೇ ಎರಡೂ ಪಾಳೆಯದಲ್ಲೂ ಕೂಡ ರಾಜಕಾರಣದ ಈಕ್ವೇಷನ್ಸ್ ಬದಲಾಗ್ತಾ ಇದೆ. ಈ ಘಟನೆಗಳು ಕೂಡ ಬೆಳಗಾವಿ ಹಿಂದೆ ಬಳ್ಳಾರಿ ರಿಪಬ್ಲಿಕ್ ಇತ್ತಲ್ಲ ಸರ್, ಅದೇ ರೀತಿಯಲ್ಲಿ ಈಗ ಬೆಳಗಾವಿ ರಿಪಬ್ಲಿಕ್ ಆಗಿದ್ಯಾ? ಬಟ್ ಇಲ್ಲಿ ನಾಯಕರುಗಳು ತುಂಬಾ ಜನ ಇದ್ದಾರೆ ಅಂತ. ಸೊ ಬೆಳಗಾವಿ ರಾಜಕಾರಣದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಅಥವಾ ಹೌ ಇಸ್ ಇಟ್ ಅ ರಿಫ್ಲೆಕ್ಷನ್ ಆಫ್ ಬೆಳಗಾವಿಯ ಪ್ರಾಬಲ್ಯದ ರಾಜಕಾರಣ ಇದೆಯಲ್ಲ ಅದರ ರಿಫ್ಲೆಕ್ಷನ್ ಇದು ಅಂತ ಈ ಘಟನೆ? ಈಗ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಬಹಳ ಅತ್ಯಂತ ಜಾಣತನದಿಂದ ಬಹಳ ಸೂಕ್ಷ್ಮವಾಗಿ ಒಂದು ಕ್ಲೆವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದ್ರೆ ಇದು ಇಲ್ಲಿಗೆ ಮುಗಿಬೇಕು, ಮುಂದೆ ಹೋಗ್ಬಾರ್ದು. ಅಂದ್ರೆ ಏನಾಯ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಒಂದು ಅಪ್ಪರ್ ಹ್ಯಾಂಡ್ ಅನ್ನ ತೋರಿಸಿದ್ರೆ ಬಹುಶಃ ಬೆಳಗಾವಿನ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಅವ್ರ ಬ್ರದರ್ ರಮೇಶ್ ಜಾರಕಿಹೊಳಿ ಈ ಗುಂಪುಗಳಿದಾವಲ್ಲ, ಆ ಗುಂಪುಗಳಿಗೆ ಅದು ಒಂದು ರೀತಿಯಲ್ಲಿ ಅಸಮಾಧಾನ ಉಂಟಾಗುತ್ತೆ. ಅದರಿಂದ ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥವ್ರು ಮುಂದಿನ ಮುಖ್ಯಮಂತ್ರಿ ಆಗ್ತಾನೆ 2029 ನಂತರ ಅಂತ ಅವ್ರು ಈಗಾಗಲೇ ಹೇಳಿರೋದ್ರಿಂದ, ಮತ್ತೆ ಅವರ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥ ಈ ಪೈಪೋಟಿ ಇದೆಯಲ್ಲ, ಇದನ್ನ ಕೇವಲ ತಮ್ಮ ಸ್ವಂತ ಹಿತಾಸಕ್ತಿಗೆ ಅದನ್ನು ಬಳಸದೆ ಆ ಒಂದು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಜನರ ಅಭ್ಯುದಯಕ್ಕೆ
ಬಹುಶಃ ಇವ್ರು ಬಳಸಿದ್ರೆ ಬಹುಶಃ ಕರ್ನಾಟಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಹೊಂದ್ತಾ ಇತ್ತು. ಈ ರೀತಿ ರೀಜನಲ್ ಇಂಬ್ಯಾಲೆನ್ಸ್ ಇರ್ತಾ ಇರಲಿಲ್ಲ. ನಂಜುಂಡಪ್ಪ ಸಮಿತಿಯ ವರದಿ ಇನ್ನೂ ಅದೇ ರೀತಿ ಇದೆ. ಆದ್ರಿಂದ ಅಲ್ಲಿಯ ಒಂದು ಜನರ ಸಮಸ್ಯೆಗಳು, ಅಭಿವೃದ್ಧಿ ಸಮಸ್ಯೆಗಳು ನೀವು ಹೋಗಿ ನೋಡಿ ಲಕ್ಷ್ಮಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕಣ್ಣ ನೀರು ಬರುತ್ತೆ. ನೀರು ಬರ್ತಂದಲ್ಲಿ ಜನರು ಗುಡಿಸ್ಲಲ್ಲಿದ್ದಾರೆ. ಅಂದ್ರೆ ಏನಾಯ್ತು, ಕರ್ನಾಟಕದ ಎಲ್ಲ ಪ್ರದೇಶಗಳಿಗೂ ಸಮನಾದ ಒಂದು ಕಡೆಯದಾಗಿ ಏನಾಗ್ಬೇಕು, ಎಲ್ಲಿಗೆ ಹೋಗಿ ಮುಟ್ಟತ್ತೆ ಇದು? ಅಶೋಕ್ ಗೌಡ ಅವರೇ ಲೆಕ್ಕ ಚುಕ್ತ ಮಾಡ್ತೀನಿ ಅಂತ ಹೇಳ್ತಾರೆ ಸಿಟಿ ರವಿ. ಏನ್ ಲೆಕ್ಕ ಚುಕ್ತ ಮಾಡೋದು ಅಂದ್ರೆ ಏನು, ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಇದು? ಏನಾಗುತ್ತೆ? ಒಂದು ಏನು ಅಂತಂದ್ರೆ, ಕಾನೂನಾತ್ಮಕವಾದಂತಹ ವಿಚಾರಗಳನ್ನ ಬಿಟ್ಟು ಪರ್ಸನಲ್ ವೆಂಡೇಟಾ ಇಟ್ಕೊಂಡು ಹೊರಟಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅಂಡ್ ಗ್ಯಾಂಗ್ ಏನಿದೆ, ಅದರ ಭಾಗವಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ, ಇದು ಕರ್ನಾಟಕ ರಾಜ್ಯದಲ್ಲಿ ನಡೀಲಿಕ್ಕಿಲ್ಲ. ಸೊ ಈ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವು ಲೆಕ್ಕ ಚುತ್ತ ಮಾಡ್ತಕ್ಕಂತಹ ಮಾತುಗಳನ್ನ ಸಿ ಟಿ ರವಿ ಅವರು ಮಾತಾಡಿರೋದು. ಆದ್ರೆ ಅಧಿಕಾರ ಶಾಶ್ವತವಲ್ಲ. ನಾನು ಮೇಡಮ್ ಅವ್ರಿಗೂ ಹೇಳ್ತಿದ್ದೇನೆ ಅಥವಾ ಡಿ ಕೆ ಸಾಹೇಬ್ರಿಗೂ ಹೇಳ್ತಿದ್ದೇನೆ, ನೋಡಿ ಖಂಡಿತವಾಗ್ಲೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನೀವು ಸಾಹೇಬ್ರಾಗಿರ್ಬೋದು, ನಾಳೆ ಎಕ್ಸ್ ಆಗ್ತೀರಾ, ಮಾಜಿ ಆಗ್ತೀರಾ. ಕರ್ನಾಟಕ ರಾಜ್ಯ ಪ್ರತಿ ಬಾರಿನೂ ತೋರ್ಸ್ಕೊಂಡ್ ಬಂದಿದೆ ಏನು ಅಂತಂದ್ರೆ, ಯಾರ ಮೇಲೆ ಇರ್ತಾರೆ ಕೆಳಗಡೆ ಬರ್ತಾರೆ. ದೇವರಾಜ ಅರಸು ಅವರೇ ಸೋತ್ರು, ಎಸ್ ಎಂ ಕೃಷ್ಣ ಅವರು ಮೂಲೆ ಗುಂಪಾದ್ರು ಇದೇ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರು ಸತ್ತಾಗ ಲೆಟರ್ ಬರೀಲಿಲ್ಲ ಸೋನಿಯಾ ಗಾಂಧಿ ಅವರು. ತಮಗೂ ಅದೇ ಗತಿ ಬರುತ್ತೆ ಡಿ ಕೆ ಸಾಹೇಬ್ರೆ. ಅದಾದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಅಧಿಕಾರ ಶಾಶ್ವತವಲ್ಲ. 20 ವರ್ಷ ಸ್ಕೂಟಿಲಿ ಓಡಾಡ್ತಿರೋ ಇವತ್ತು ಗೂಟದ ಕಾರ್ ಬಂದಿದೆ ಅಂತ ಸಂತೋಷ ಪಡಿ. ಆದ್ರೆ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಈ ರೀತಿಯ ಕುತಂತ್ರ ತಂತ್ರಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕರ್ನಾಟಕದ ಜನತೆ ನೋಡಿ, ಇದು ಯಾವುದೇ ಪಕ್ಷದಲ್ಲಾದ್ರೂ ಕೂಡ ಇಂಥ ಹೇಳಿಕೆಗಳು, ಇಂಥ ಒಂದು ವಿಚಾರಗಳು ಆಗ್ಬಾರ್ದಾಗಿತ್ತು. ಬಡ ಜನಗಳ ಒಂದು ಕಷ್ಟಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಇದು ಆಗಿದೆ. ಆದ್ರೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ, ಇದೇನಾದ್ರೂ ಮುಂದಿನ ದಿನಗಳಲ್ಲಿ ಬಣ ರಾಜಕೀಯಕ್ಕೆ ಆಹಾರ ಆಗ್ಬೋದೇನೋ ಅಂತಕ್ಕಂಥದ್ದು ಸಂಶಯ ಸಾರ್ವಜನಿಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಆ ರೀತಿ ಆಗಬಾರ್ದು, ಜನಗಳ ಹಿತಕ್ಕೋಸ್ಕರ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಮಹಿಳೆಯರ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ಮತ್ತೆ ಸದನದಲ್ಲೇ ಒಬ್ಬ ಮಂತ್ರಿ ಮೇಲಾಗಿರುವಂತ ಈ ರೀತಿ ಹೇಳಿಕೆಯನ್ನ ಖಂಡಿಸೋದ್ ಬಿಟ್ಟು ಇಡೀ 2 ದಿನಗಳ ಚರ್ಚೆಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಪ್ಪು ಅನ್ನೋ ರೀತಿ ತೋರಿಸುವಂತದ್ದು ಇದೆಯಲ್ಲ, ಇದು ರಾಜ್ಯದ ಅನೇಕ ಮಹಿಳೆಯರಿಗೆ, ಸಂತ್ರಸ್ತೆಯರಿಗೆ ನಾಳೆ ತಾವು ಲೈಂಗಿಕ ಎಲ್ಲ ಚರ್ಚೆ ಆಗ್ತಿರೋದು ಅದೇ ರೀತಿ. ಅದೇ ರೀತಿ ಬೆಳಗ್ಗೆ ಇಷ್ಟೋ ತನಕ ಅದೇ ರೀತಿ ಚರ್ಚೆ ಆಗಿರೋದು. ಇಷ್ಟೋ ತನಕ ಅವ್ರೇನ್ ಮಾತಾಡಿದ್ರು, ಸಿ.ಟಿ. ರವಿ ಅವರ ಹೇಳಿಕೆಯನ್ನ ಮಾಧ್ಯಮಗಳು ಖಂಡಿಸ್ಬೇಕು. ಸಿ.ಟಿ. ರವಿ ಅವರು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ಬ ಮಹಿಳೆಯನ್ನ ಹೌದು, ಯಾವ ಮಹಿಳೆಯರು ಇವತ್ತು ಪುರುಷ ಪ್ರಧಾನ ವ್ಯವಸ್ಥೆನ ನೀವು ಬೆಂಬಲ ಕೊಡ್ತಾ ಇದ್ದೀರಾ. ಇವತ್ತು ಪುರುಷ ಪ್ರಧಾನ ಸಿ.ಟಿ. ರವಿ ಏನ್ ಹೇಳ್ತಾ ಇದಾರೆ, ಸಿ.ಟಿ. ರವಿ ಸರಿಯಾಗಿದ್ದಾರೆ ಅಂತ ಕೊಡ್ತಾ ಇದ್ದೀರಾ. ಸಿ.ಟಿ. ರವಿ ಪಾಪ ಅನ್ನೋರಿದ್ರು, ಸಿ.ಟಿ. ರವಿ ಒಂದು ಸ್ಕೂಟಿನಲ್ಲಿ ಓಡಾಡ್ತಿದ್ರು, ಇವತ್ತು ಕಾರಲ್ಲಿ ಓಡಾಡ್ತಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ ಅಂತ ಒಬ್ಬ ಮಹಿಳೆಗೆ, ಒಬ್ಬ ಸಚಿವರಿಗೆ ಈ ರೀತಿಯಾದಂತಹ ಅವಶ್ಯಕ ಇದ್ರೆ ಬೇರೆ ನಾವೊಂದು ಪ್ರಶ್ನೆ ಕೇಳಿದ್ವಿ ಈ ಒಂದು ಕಾರ್ಯಕ್ರಮದ ಮೊದಲಿಗೆ. ನಾವೊಂದು ಆಡಿಯೋ ಮ್ಯೂಟ್ ಮಾಡಿ ಪ್ಲೀಸ್, ಎಲ್ರಿಗೂ ಆಡಿಯೋ ಮ್ಯೂಟ್ ಮಾಡಿ. ನಾವೊಂದು ಪ್ರಶ್ನೆ ಕೇಳಿದ್ವಿ ಸರ್, ಆಡಿಯೋ ಮ್ಯೂಟ್ ಆಗಿದೆ, ಆಡಿಯೋ ಮ್ಯೂಟ್ ಆಗಿದೆ, ಆಡಿಯೋ ಮ್ಯೂಟ್ ಆಗಿದೆ. ಪ್ರಶ್ನೆ ಏನ್ ಕೇಳಿದ್ವಿ ಅಂದ್ರೆ, ಡಿ.ಕೆ. ಶಿವಕುಮಾರ್ ಹಾಗೂ ಸಿ.ಟಿ. ರವಿ ಮಧ್ಯೆ ವೈರತ್ವದ ವಾರ್ ಇದೆಯಾ ಅನ್ನುವಂತ ಪ್ರಶ್ನೆನ ಕೇಳಿದ್ವಿ. ಅದಕ್ಕೆ ಜನ ಏನು ಉತ್ತರ ಕೊಟ್ಟಿದ್ದಾರೆ, ಹೌದು ಇಲ್ಲ ಅಂತ 91% ಜನ ಹೌದು ದ್ವೇಷದ ವಾರ್ ಇದೆ, ವೈರತ್ವದ ವಾರ್ ಇದೆ ಅಂತ ಉತ್ತರ ಕೊಟ್ಟಿದ್ದಾರೆ. 8% ಜನ, ಓಕೆ 92% ಜನ ಹೌದು ಅಂತ ಹೇಳಿದ್ದಾರೆ, 8% ಜನ ಇಲ್ಲ ಅಂತ ಹೇಳಿದ್ದಾರೆ. ಜನರು ಕೊಟ್ಟಿರುವ ಉತ್ತರ, ನಾನು ಏನು ಇದಕ್ಕೆ ಕನ್ಕ್ಲೂಷನ್ ಕೊಡಕ್ ಹೋಗೋದಿಲ್ಲ. ಜನ ನಮ್ಗಿಂತ ಬುದ್ಧಿವಂತರಿದ್ದಾರೆ, ಅವ್ರು ಹೇಳಿದ್ದನ್ನ ಮತ್ತೆ ಜನರ ಮುಂದೆ ಇಡ್ತಾ ಇದೀವಿ ಅಷ್ಟೇ. ಇದರೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.